ಹೋಗ್ರವ ಊಟ ಮಾಡಕ್ಕೆ ಈಗ ಒಲೆ ಕೊಡಲೆ. ಹ್ಞೂ ನಡಿ ನಡಿಯವ ಹೊಸ ಕೈ ಕತ್ತೋಕ ನಡಿ ಊಟ ಮಾಡಿರಿ. ಇಲ್ಲಕ್ಕ ಸುಮ್ಮನಿರವ ಊಟ ಗೀಟ ಏನು ಬೇಡಕನ ಊಟ ಎಲ್ಲ ಮಾಡ್ಕೊಂಡೆ ಬಂದು. ಏನವ ಏನೋ ಮಾತಾಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀರಿ ಅಲ್ಲ, ಮಾತಾಡೋದು ಏನು? ಮಾತಾಡ್ರಿ. ಓ ಅದೇಯಾ, ನೀವು ಏನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ ಮಾತಾಡ್ತೀವಿ. ಅಯ್ಯೋ ಯಾಕೆ ಮಗ ಯಾಕೆ ತಪ್ಪು ತಿಳ್ಕೊಳವ? ನೋಡು ಏನು ಮಾತಾಡ್ಬೇಕಾದ್ರು ಹೇಳಿ ನೀವು ಮಾತಾಡಿ ಬಾಯ್ಬಿಟ್ಟು ಯಾಕೆ ತಪ್ಪು ತಿಳ್ಕೊಳವ? ಅದೇನು ಹೇಳ್ಬೇಕು ಅಂದ್ಕೊಂಡಿದ್ದೀರಿಯೋ ಹೇಳಿ, ಸಂಕೋಚ ಪಡಬೇಡಿ. ಅದು ಅವ ಏನು ಇಲ್ಲ ಕಣವ. ಅದೇ ಅದೇಯಾ ಈಗ ಹೆಂಗೂ ಅಕ್ಕನೂ ಇಲ್ಲ ಮಗಿನ ನೋಡ್ಕೊಳಕ್ಕೆ, ನಾವೂ ಕೂತ್ಕೊಂಡು ಯತ್ನೆ ಮಾಡ್ದೋ, ನಮಗೂ ಮಕ್ಳಿಲ್ವಲ್ಲವ, ಅದಕ್ಕೆ ಮಗಿನ ನಮಗೆ ಕೊಟ್ಬಿಟ್ರತೆ, ನಾವೇ ಸಾಕತ್ತೀವಿ. ಮಗ ತಪ್ಪು ತಿಳ್ಕೊಬೇಡ ಕಣಪ್ಪ, ಅವನಿಂದ ಅಮ್ಮಯ್ಯ ಅಂತೀನಿ, ಅದು ಮಾತ್ರ ಸಾಧ್ಯ ಇಲ್ಲ. ನೋಡಿ ನಿಮ್ಮ ಕಾಲ್ಗಾರೆ ಬೀಳ್ತೀನಿ, ಮಗಿನ ಮಾತ್ರ ನಮ್ಮಿಂದ ದೂರ ಮಾಡಬೇಡಿ. ಅವ ಯಾಕವ ಹಿಂಗೆಲ್ಲ ಅಂದಿರಿ? ಅವ ಚೆನ್ನಾಗಿ ನೋಡ್ಕೊತೀವಿ ತು ಎಂತೆ ಮಾತಂದ್ರಿ ಕಾಲು ಬೀಳ್ತೀವಿ ಅಂತ ಎಲ್ಲ ಅನ್ಬೇಕವ ನೀವು? ನಾವು ಚಿಕ್ಕವ್ರು ಕಣವ, ನಾವು ತಪ್ಪಾಗಿ ಮಾತಾಡಿದ್ರು ನೀವು ಸಂಸ್ಬೇಕು ಹೊರ್ತು ಹಿಂಗೆಲ್ಲ ಮಾತಾಡೋದ? ಮಗ ನೀನೇನು ತಪ್ಪಾಗಿ ಮಾತಾಡಿಲ್ಲ, ಏನೋ ಬಿಡು ಕೊಟ್ರೆ ಮಗಿನ ಸಾಕಳದ ಅಂತ ನೀನು ಒಂದು ಒಳ್ಳೆ ಇದರಲ್ಲೇ ಕೇಳಿದೀಯೇ. ಆದರೆ ಮಗ ತಪ್ಪು ತಿಳ್ಕೊಬೇಡ, ಬೇಡಕ್ಕಲ್ಲ, ಬೇಡ ಬೇಡ, ನಿಜಕ್ಕೂ ಮಗಿನ ಬಿಟ್ಬಿಟ್ಟು ನಮಗೆ ಇರೋಕೆ ಹಾಕಿಲ್ಲಕ್ಕಲ್ಲ, ಬೇಜಾರು ಮಾಡಬೇಡ, ನೀನು ಬೇಜಾರು ಮಾಡ್ಕೋಬೇಡ. ನಿಜಕ್ಕೂ ಅದು ನೋಡಿದ್ರೆ ನಮಗೆ ಆ ವನಜು ನೋಡ್ದಂಗೆ ಆಯ್ತದೆ. ಇರಲಿ ಹೋಗು. ಅದಲ್ದನೇ ಮಗ ಈಗ ಮುಗಿಯನ್ನ ಹಾಲು ಕುಡಿತದೆ ಸೋಮೆಂತವು ಹಾಗೆ ಕುಡ್ಕೊಂಡು ಅದೇ ಈಗ ನೀವು ಕರ್ಕೊಂಡೋಗ್ಬಿಟ್ಟು ಹೆಂಗ್ ಸಾಕಾಗದಲ್ಲ? ಅದೇ ಡಾಕ್ಟ್ರ್ ಕೇಳ್ಕೊಂಡ್ರವ ಪೌಡ್ರು ಗಿವ್ಡ್ರು ಬರ್ಕೊಡ್ತಾರೆ ಕಣವ. ಬೇಡ ಕಣ್ ಮಗ ಬೇಜಾರು ಮಾಡ್ಕೋಬೇಡ, ಪೌಡ್ರ್ ಗಿವ್ಡ್ರ ಕುಡ್ಸೋದು ಬೇಡ. ಆ ಸೋಮೆನ್ ಗಣ್ಣುವೆ ಅದನ್ನೇ ಅಂದಿರೋದಂತೆ, ನಾವೇ ನೋಡ್ಕೊಳಕ್ಕಾಯ್ತದೆ ಬಿಡು ಅಂತವ. ಮಗ ನೋಡು ಬೇಜಾರು ಮಾಡ್ಕೋಬೇಡ, ನೋಡು ನಮ್ಗೇನು ಅಧಿಕಾರ ಇಲ್ವಾ, ನಮ್ಮ ಅಕ್ಕ ಎತ್ತಿಲ್ವಾ ಅಂತ ನೀವು ಮನ್ಸಿಗೆ ಹಾಕಬೇಡಿ. ಒಂಚೂರು ಮಗ ದಬಾಯಿಸ್ಕೊಳ್ಳಿ, ದಬಾಯಿಸ್ಕೊಂಡ್ಮೇಲೆ ನೀನು ಕರ್ಕೊಂಡೋಗಿ ಇರ್ಸ್ಕೊ ಹೊಸ ದಿವಸ, ನಾವು ಇರ್ಸ್ಕೊತೀವಿ, ಸೋಮೇನು ಇರ್ಸ್ಕೊತೀನಿ ಹೆಚ್ಚುಕಟ್ಟಾಗಿ ಓಡ್ಕೊಳ್ಳೋದ ಅಂತ ಅಂದವಳೆ. ಎಲ್ಲ ತಾವು ಓಡಾಡ್ಕೊಂಡು ಇರ್ತದೆ ಮಗ, ಒಂದೇ ತಾವು ಇರೋದು ಬೇಡವ. ಏನೋ ದೇವರು ನಿನಗೂ ಒಳ್ಳೇದಾಗಲಿ, ನಿನಗೂ ನಿನ್ನ ಹೊಟ್ಟೆಲಿ ಒಂದು ಕುಡಿ ಕೊಡಲಿ ಭಗವಂತ. ನಿಜವಾಗ್ಲೂ ವನಜು ನೋಡ್ದಂಗೆ ಆಯ್ತದೆ, ಅವಳನ್ನ ನಮ್ಮಿಂದ ದೂರ ಮಾಡಬೇಡ ಕಣವ, ನಿಂದ ಅಮ್ಮಯ್ಯ ಅಂತೀನಿ. ಬುಡಿಯತ್ತೆ ಆಯಿತು, ನೀವೇ ಚೆನ್ನಾಗಿ ನೋಡ್ಕೊತೀನಿ ಅಂದ್ರೆ ನಮ್ದು ಏನಿಲ್ಲ, ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನಮಗೆ ಬೇಕಾಗಿರೋದು. ಆಯ್ತಪ್ಪ, ನಮ್ಗೆ ಇನ್ಯಾರ ಇನ್ನು ಜೀವ ಮಡಿಕೊಂಡಿದ್ದಾವು ಅಂದ್ಕೊಂಡಿದೀಯೇ? ಆ ಮುಗಿಗೋಸ್ಕರ ಒಂದಕ್ಕೆ ನಾವು ಜೀವ ಮಡಿಕೊಂಡಿವಿ ಕಣಪ್ಪ. ಹೊಟ್ಟೆ ಉರ್ದಿ ಬೆಂಕಿ ಆಯ್ತದೆ ಮುಗಿನ ಪರಿಸ್ಥಿತಿ ನೋಡಿದ್ರೆ. ಏನು ಮಾಡೋದು ಮಗ, ಏನು ಮಾಡೋದು? ಆ ದೇವ್ರಿಗೆ ಕರುಣೆ ಅನ್ನೋದೇ ಇಲ್ಲ ನಮ್ಮ ಮೇಲೆ. ಏನು ಮಾಡೋದು ಹೇಳಿ? ಚಿಂದಂತ ಸೊಸೆ ನಮ್ಮಿಂದ ಕಿತ್ಕೊಬಿಟ್ಟ. ಸರಿ ಕಣವ ಆಯ್ತು ಬಿಡಿ. ಬೇಜಾರು ಮಾಡ್ಕೋಬೇಡಕ್ಕಲ್ಲ, ಬೇಜಾರು ಮಾಡ್ಕೋಬೇಡ, ಹಿಂಗೆ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು. ಇಲ್ಲ ಬಿಡಿಯಪ್ಪ, ಆಯಿತು ಪುಟ್ಟಿ ಎಲ್ಲ ತಾವು ಓಡಾಡ್ಕೊಂಡಿರ್ಲಿ. ಒಂಚೂರ ನಮಗೆ ಅಂದರೆ ನಮಗೂ ಮಕ್ಳು ಇತ್ತಿತ್ತಲ್ವಲ್ಲ, ಈಗ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಚಿಕ್ಕ ಮಗವ, ಅದನ್ನ ನಮಗೆ ನಮ್ಮನೇ ಅಪ್ಪ ಅಮ್ಮ ಅನ್ಕೊಳ್ಳೋದು, ನಮ್ಮ ಜೊತೆ ಚೆನ್ನಾಗಿರೋದು ಅಂತ ನಾವಂಗೆ ಆಸೆ ಮಾಡೋದು ಅಷ್ಟೇ. ಬಿಡಿ ಆಯಿತು, ಬೇಡ ಅಂದರೆ ನಿಮ್ಮ ಇಷ್ಟ ಕಣವ, ನಗ್ನಗಿತ ಕಳಿಸ್ತೀನಿ ಅಂದರೆ ಕರ್ಕೊಬೋಯ್ತೀವಿ, ಬೇಡ ಅಂದರೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ಬೇಡ ಅಂದ್ರೆ ಬೇಡ ಅಷ್ಟೇ. ನಾವು ಯಾಕೆ ಬೇಜಾರು ಮಾಡ್ಕೊಳ್ಳವ? ನಿಮ್ಮ ಮನಸ್ಥಿತಿ ನಮಗೂ ಅರ್ಥ ಆಯ್ತದೆ. ಬೇಜಾರು ಮಾಡ್ಕೊಬೇಡ ಕಣವ, ಹಿಂಗೆ ಅಂದ್ರಲ್ಲ ಅಂದ್ಬಿಟ್ಟು ಆಮೇಲೆ ಇಲ್ಲ ಬಿಡಿಯವ, ಯಾಕೆ ಬೇಜಾರು ಮಾಡ್ಕೊಳ್ಳೋಣ? ಊಟ ಮಾಡ್ರವ? ಇಲ್ಲಪ್ಪ, ನಮ್ಗೆ ಗೊತ್ತಾಯ್ತದೆ ಓಡ್ತೀವಿ. ಬರ್ತೀವಿ, ನಮಗೆ ಗೊತ್ತಾಯ್ತದೆ. ಅವ್ವ ಬೇಜಾರು ಮಾಡ್ಕೊಬೇಡ ಕಣವ, ಒಂದು ಅಮ್ಮಯ್ಯ ಅಂತೀನಿ. ನೋಡು ಪಾಪ, ನೀವು ಆಸೆಯಿಂದ ಕೇಳಕ್ಕೆ ಬಂದ್ರಿ, ಈಗ ನಾವು ಕಳ್ಸೋಂಥ ಪರಿಸ್ಥಿತಿ ಇಲ್ಲ. ಆ ಮಗಿಗೆ ಹಾಲು ಮುಖ್ಯವಾಗಿ ಈಗ ತಾಯಾರು ಕುಡಿಸ್ಬೇಕು. ಏನೋ ಸೋಮೆ ನೋಡ್ಕೊತೀನಿ ಅಂತ ಅಂದವಳೆ ಅವ. ಅಯ್ಯೋ ಬುಡಿಯತ್ತೆ ಪರವಾಗಿಲ್ಲ, ಅದಕ್ಕೂ ಅದೃಷ್ಟ ಬೇಕಲ್ವಾ? ನಮ್ಮ ಅಕ್ಕನಂತೂ ನಾವು ಅಚ್ಚುಕಟ್ಟಾಗಿ ಬಾಳ್ತಾರ ಮಾಡಬೇಕು ಅನ್ನೋ ಕನಸು ನಮಗೆ ನಿರಾಸೆ ಆಯಿತು. ಪ್ರತಿಯೊಂದು ನಮ್ಗೆ ಹಂಗೆ ನಿರಾಸೆ ಆಯ್ತಾನೆ ಬಂದದೆ ಆಗ್ಲಿಂದನೂ, ಏನು ಮಾಡೋಕ್ಕಾಗಿಲ್ಲ. ಬುಡಿ ಪರವಾಗಿಲ್ಲ, ಅದೆಲ್ಲ ಅಭ್ಯಾಸ ಆಗ್ಬಿಟ್ಟದು ನಮಗೆ. ಬುಡಿಯತ್ತೆ ಏನು ಬೇಜಾರಿಲ್ಲ ಕಣ. ಗೊತ್ತಾಯ್ತು, ನಾವು ಹೊರಡ್ತೀವಿ ಮತ್ತೆ. ಇರ್ರವ, ಇರಿ ಬೆಳಿಗ್ಗೆ ಹೋಗಿರಂತೆ. ಇಲ್ಲಪ್ಪ ಬತ್ತೀವಿ ಸುಮ್ಕಿರಿ. ಓಟ್ ಬಂದಿರವ? ಓಟ್ ಬತ್ತೀವಿ. ಪಾಪ ಬೇಜಾರು ಮಾಡ್ಕೊಂಡ್ರೆ ಕಲೆ. ಇನ್ನೇನು ಮಾಡಿ ಮರೆಯ, ಇನ್ನೇನು ಮಾಡಿ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಕಳಿಸ್ಬಿಡಕ್ಕದ. ನನಗೆ ಯಾಕೋ ಮನ್ಸು ಒಪ್ಪಕ್ಕಿಲ್ಲ. ಅವಳಿಗೇನಾರೆ ಮಕ್ಳು ಆಗೇ ಬಿಟ್ಟು ಆಮೇಲೆ ಇದನ್ನ ಚೆನ್ನಾಗಿ ನೋಡ್ಕೊಂಡಂಗೆ ಆಯ್ತಾ? ದತ್ತು ಕೊಡೋಂಥದ್ದೆಲ್ಲ ಯಾಕೆ ಬೇಕು? ಬೇಕಾದ್ರೆ ನಾಲ್ಕು ದಿವಸ ಕರ್ಕೊಂಡೋಗಿ ಇರ್ಸ್ಕೊಳ್ಳಿ, ಯಾವ ಮಗಿನ್ಗೆ ಎಲ್ಲಿ ಬೇಕು ಅಲ್ಲಿ ಇರಲಿ, ಓಡಾಡ್ಕೊಂಡಿರಲಿ. ಅದೊಂಥರ ದತ್ತು ಅಂತ ಕೊಟ್ಬಿಟ್ರೆ ಅವ್ರಿಗೆ ಆಗೋಯ್ತದೆ. ಇನ್ನು ನಾಳೆ ದಿವಸಕ್ಕೆ ನಮ್ಮ ಮನೆ ಕಳಿಸ್ತೀರಾದ್ರೆ ಏನು ಮಾಡೋದು? ಬೇಡ ಸುಮ್ಕಿರಿ. ಇನ್ನು ಯಾರಿದ್ದರು ಈ ಮನೆಗೆ, ನಮ್ಮ ಆಸ್ತಿಗೆ? ಆ ಮಗುವೆ ತಾನೇ. ಹೆಂಗಾಗೋಯ್ತು ನೋಡಿ ನಮ್ಮ ಪರಿಸ್ಥಿತಿ, ಹೆಂಗಾಗೋಯ್ತು ಅಂತ. ಮನೆಯೇ ಒಂದೇ ಗಳಿಗೆ ಕತ್ಲಾದಂಗೆ ಆಗ್ಬಿಡ್ತಲ್ಲೇ. ಅಯ್ಯೋ
ಏನು ಮಾಡೋಕ್ಕದು ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತದೆ ಅಂತ ಕನ್ಸ್ಕೊಂಡ್ಸಲ ಅಂದ್ಕೊಂಡಿದ್ದಿಲ್ಲ. ಮನೆ ತುಂಬ ಮಹಾಲಕ್ಷ್ಮಿ ಓಡಾಡ್ಕೊಂಡಿದ್ಲು ನನ್ನ ಸೊಸೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ, ಕಳಿಸ್ತೀವಲ್ಲ ನೋಡು ಬಾಯ್ಬಿಟ್ಟು ಕೇಳಿದ್ರು ಅಂತ ಬೇಜಾರು ಮಾಡ್ಕೊಂಡ್ರು ಕಣ್ರಿ. ಏನು ಮಾಡಿ ಬೇಜಾರು ಮಾಡ್ಕೊಂಡ್ರು ಅಂದರೆ ಮುಗಿನೂ ಕಳಿಸ್ಬಿಟ್ಟು ನಾವು ಇರೋಕ್ಕದ ಸೋಮ್ಯ 9 ತಿಂಗಳು ಗಂಟೆ ಇರ್ತಾಳೆ, ಅಲ್ಲಿ ಗಂಟೆ ಹಾಲು ಕುಡಿಸ್ಕೊಡ್ಲಿ, ಆಮೇಲೆ ಅನ್ನಗಿನ ಉಣ್ತದೆ ಅಲ್ವಾ. ಅಯ್ಯೋ ಏನೋ ಅನ್ನ ಉಣ್ತದೆ ಏನಿಲ್ಲ, ಒಂದು 7 ತಿಂಗಳು ತುಂಬಿದ್ರು ಸಾಕು. ಅನ್ನ ಹೆಂಗೆ ಉಣಿಸ್ಕೊಂಡು ಕಾಲ ಕಳಿಬೋದು. ಇನ್ನೇನು ಮಾಡೋಕ್ಕದು. ಓ ಇನ್ನೇನು ಮಾಡಂಗಿರೋದು, ಎಲ್ಗೂ ಕೊಡೋದು ಬೇಡ, ಮುಗಿನ ನಾವು ಏರ್ಸ್ಕೊಂಡು ಸಾಕದ ಪಾಪ. ಹೊಟ್ಟೆ ಉರಿದು ಬೆಂಕಿ ಆಯ್ತದೆ. ತಾಯಿ ಪ್ರೀತಿ ಪಡೆಯಬೇಕಾದ ಮಗಿನಿಗೆ ಇಂಥದ್ದು ಸ್ಥಿತಿ ಬರ್ತದೆ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ. ಹೊಟ್ಟೆ ಉರಿತದೆ, ಏನು ಮಾಡಿಯೇ, ಏನು ಮಾಡಂಗಿದ್ದದು ಹೇಳು. ಏನು ಮಾಡಂಗಿಲ್ಲ ಕಣ್ರಿ. ಪಾಪ ಇವ್ರು ಬೇರೆ ಊಟನ ಉಂಡಂಗೆ ಹೋದ್ರು ಅಂತ ಬೇಜಾರಾಯ್ತದೆ. ಊಟ ಮಾಡ್ಕೊ ಬಂದಿದ್ರಂತಲ್ಲ, ಅದಲ್ದನೇ ಮುಗಿನ ಕಳ್ಸೋಕೆ ಒಪ್ಕೊಳ್ಳಿವಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿ ಬಿಡು. ಅವ್ರು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಕಳ್ಸ್ಬಿಟ್ಟು ಮುಗಿನ ನಾವು ಇರೋಕ್ಕದ್ದ, ಬೇಡ ಬೇಡ. ಅಕ್ಕ ಆಯ್ತಾ ಊಟ? ಆಯಿತು ಕಣಕ್ಕ. ಮನೆ ಹೊಟ್ಟೆ ಕೇಳದವ, ಆಯಿತು ನಿರ್ರಕ್ಕ ಆಯಿತು. ಬೇಜಾರು ಮಾಡ್ಕೊಬೇಡ ನೀನು. ಮನೆಯಲ್ಲಿ ನೀನೇ ಬೇಜಾರು ಮಾಡ್ಕೊ ಕೂತ್ಕೊಂಡ್ರೆ ಎಲ್ರಿಗೂ ಬೇಜಾರಾಯ್ತದೆ. ಅವು ಹೆಣ್ಣಿಗೆ ಒಂಚೂರು ನಗ್ನಗಿತ್ತವೆ, ಅಡುಗೆ ಮಾಡಿ ಕೊಡು. ನೀನು ಮಾಡಿಯೇ 2 ಮಕ್ಕಳಿಗೆ ಹಾಲು ಕುಡಿಸ್ತಾಳೆ, ನೀನು ಅಚ್ಚುಕಟ್ಟಾಗಿ ಊಟ ಕೊಡಿ ಅಂದ್ರೆ ಅದದ. ನೀನು ಹಿಂಗೆ ಸಪ್ಪಗೆ ಮಾಡ್ಕೊಂಡ್ರೆ ಹೆಣ್ಣು ಊಟ ಉಣ್ಣಕ್ಕಿಲ್ಲ, ಸಪ್ಪು ಕುತ್ಕೊತಾಳೆ ಅವಳುವೆ. ಕಾಣೆ ಕನಕ ಕಾಣೆ, ನಿಜವಾಗ್ಲೂ ಏನು ಮಾಡಬೇಕು ಒಂದು ಗೊತ್ತಾಗಕ್ಕಿಲ್ಲ ನನಗೆ. ಭಾಳ ಬೇಜಾರಾಯ್ತದ, ಏನೋ ಒಂಥರ ಒಂದೊಂದ್ಸತಿ ಹೇಳಕ್ಕೆ ತೀರ್ದು ಕನಕ. ನಿಜವಾಗ್ಲೂ ಯಾಕೆ ಹಿಂಗೆ ನಮ್ಗೆ ದೇವ್ರು ಇಷ್ಟು ಕಷ್ಟ ಕೊಟ್ಬಿಟ್ಟದಾಗಕ್ಕ. ಅಕ್ಕ ಸುಮ್ಮನಿರು, ನೀನು ಹಿಂಗೆ ಕೊರಿಕ ಕೂತ್ಕೊಬೇಡ. ನೀನು ಧೈರ್ಯ ತನ್ಕೋಬೇಕು ಕನಕ. ಹಿಂಗೆ ಆಡ್ಕ ಕೂತ್ಕೊಂಡ್ರದ ವನಜನ ತಮ್ಮನ ಹೇಳ್ತೀನಿ ಬಂದಿದ್ರು ಕನಕ. ಮಗಿನ ದತ್ತು ಕೊಟ್ಬಿಡಿ ನಮಗೆ ಸಾಕತ್ತೀವಿ ಅಂತ ಕೇಳಕ್ಕೆ ಬಂದಿದ್ರು ಕನಕ. ಹಸ್ ಮಗಿನ ಏನು ಸಾಕೊಂಡಾರ ಅಂತಕ್ಕ ಅವರು. ಅಯ್ಯೋ ಅಕ್ಕ ಹಸ್ ಮಗಿನ ನೀನು ಏನಾರು ಅನ್ಕೋ, ಸ್ವಾರ್ಥಿ ಅಂದ್ಕೊಂಡ್ರೆ ಸಿಕ್ಕಿರ ಮಗಿನ ಎಲ್ಗೂ ಕಳ್ಸಕ್ಕೆ ನನಗೆ ಇಷ್ಟ ಇಲ್ಲ ಕನಕ. ನನ್ನ ಮಗಿನ ನಾನೇ ಇಸ್ಕೋಬೇಕು, ನಾನೇ ಸಾಕಬೇಕು. ಅದಕ್ಕೆ ಇಲ್ಲ ಬೇಜಾರು ಮಾಡ್ಕೊಬೇಡ ಕಣವ, ಕೊಡೋಕ್ಕಿಲ್ಲ ನಾನು ಅಂದ್ಬಿಟ್ಟು ಹೇಳ್ದ. ಒಂದು ಲೋಟ ನೀರನ್ನು ಕುಡಿನಿಲ್ಲ ಕನಕ, ಹೋದ್ರು ಬೇಜಾರು ಮಾಡ್ಕೊಂಡು. ಹೆಂಗಕ್ಕ ಕಳಿಸ್ಬಿಟ್ಟು ಆ ಮಗಿನ ಕಳಿಸ್ಬಿಟ್ಟು ಹೆಂಗಿರಕ್ಕದ್ದು ಹೇಳು. ಅಣ್ಣ ಬೇಡ ಕಳ್ಸೋದು ಬೇಡ ಕಣ. ಸೋಮೇನ್ಗೆ ನೀವು 9 ತಿಂಗಳು ಗಂಟೆ ಇಸ್ಕತಿ ಅಲ್ವಾ, ಅಡ ಹಾಲು ಕುಡ್ಸ್ಕೊಡ್ಲಿ, ಒಂದು ದಿಂಡ ಆಯ್ತದೆ ಮಗ ಸಾಕಬೋದು. ಆಮೇಲೆ ಅನ್ನಗಿನ ಉಣ್ಸ್ಕೊಂಡು ಹೋಗ. ಸುಮ್ಮನೆ ನೀನು ಕೊಡ್ಬೇಡ ಕನಕ ಮಗಿನ, ಯಾರಿಗೂ ಕೊಡ್ಬೇಡ, ಯಾರ ಕೈ ಸಂದಿಗೂ ತುರ್ಕ್ಬೇಡ ನೀನು. ಸೋಮ್ಯ ಸಾಕತ್ತೀನಿ ಅಂದರು ಬೇಡಕ್ಕ, ನನ್ನ ಮಾತಾ ಕೇಳು. ಇನ್ನೊಬ್ರಿಗೆ ಅಂತಲೂ ಕೊಡಬೇಡ. ಗೊತ್ತಾ, ಸೋಮ್ಯ ನಮ್ಮ ಅಣ್ಣನ ಮಗ ಅಂತ ಆಸೆ ಇರ್ಬೋದು, ಬೇರೆಯವ್ರಿಗೂ ಅದು ಬರೋಕ್ಕಿಲ್ಲ. ಅವೆಲ್ಲ ಸರಿ ಇಲ್ಲ. ನಾನು ನಿನ್ಗೆ ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ. ಎಲ್ಗೂ ಕಳ್ಸೋಕ್ಕಿಲ್ಲ ಕನಕ. ಒಂದು 9 ತಿಂಗಳು ಹಾಲೊಂದು ಕುಡ್ಸ್ಕೊಡ್ಲಿ ಸಾಕು. ಆಯ್ತದೆ ಸುಮ್ಮನಿರು, ಎಲ್ಲ ಒಳ್ಳೇದಾಯ್ತದೆ. ಯಾಕೆ ತಲೆ ಕೆಡ್ಸ್ಕೊಂಡು ಸುಮ್ಕಿರಕ್ಕ. ಅದೇನೋ ಕಾಣೆ ಕಣೋ ನಾಗಕ್ಕ, ಕಾಣೆ ಏನು ಮಾಡಬೇಕು ಕಾಣೆ ಕಣೋ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.